ರತ್ನಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇದೇ ಮೊದಲು ನನ್ನ ವಿಡಿಯೋ ನೋಡ್ತಿರೋರಾದ್ರೆ ಮೊದಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಬಿಸಿಬೇಳೆ ಬಾತು. ಅದಕ್ಕೆ ಮೊದಲು ಪೌಡ್ರು ಮಾಡ್ಕೋಬೇಕು. ಅದರಿಂದ ಅದಕ್ಕೆಲ್ಲ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಒಂದ್ಸಲ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಕೊತ್ತಂಬರಿ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ, ಚಕ್ಕೆ, ಲವಂಗ, ಅರಿಶಿನ ಪುಡಿ, ಗಸಗಸೆ, ಮೆಂತ್ಯ, 10ರಿಂದ 12 ಬ್ಯಾಡಗಿ ಮೆಣಸಿಕಾಯಿ, 10 ಗುಂಟೂರು ಮೆಣಸಿಕಾಯಿ. ನಂತರ ಒಂದು ಪಾನ್ ತಗೊಂಡು ಅದಕ್ಕೆ 3 ಸ್ಪೂನು ಕಡಲೆಬೇಳೆ, ಅದನ್ನ ನಿಧಾನಕ್ಕೆ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ನಾನು ಅವಾಗವಾಗಲೇ ಪೌಡ್ರು ಮಾಡ್ಕೊಳ್ಳೋದ್ರಿಂದ ಸ್ವಲ್ಪನೇ ಮಾಡ್ಕೊತೀನಿ, ರೆಡಿ ಮಾಡಿ ಇಟ್ಕೊಳ್ಳಲ್ಲ. ನೋಡಿ, 2.5 ಸ್ಪೂನು ಉದ್ದಿನಬೇಳೆ, 1 ಸ್ಪೂನು ಮೆಂತ್ಯ, ಚಿಕ್ಕ ಸ್ಪೂನಲ್ಲಿ ಹಾಕೋಬೇಕು, ಅಡುಗೆ ಸ್ಪೂನಲ್ಲಿ ಸ್ವಲ್ಪ ಹಾಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕೊಬೇಕು, ಅದು ನಾವು ಒಗ್ಗರಣೆಗೆ ಹಾಕೊಳ್ಳಲ್ವಲ್ಲ ಪೌಡ್ರನ್ನ, ಅದರಿಂದ. ನೋಡಿ, ಎಣ್ಣೆ ಹಾಕೊಂಡು ನಿಧಾನಕ್ಕೆ ಲೋ ಫ್ಲೇಮಲ್ಲೇ ಈ ಥರ ಹುರ್ಕೊಬೇಕು. ಬ್ರೌನ್ ಕಲರ್ ಬರೋ ತನಕನೂ ಹುರ್ಕೊಬೇಕು, ಗಮ್ ಅಂತ ಬರಬೇಕು. ನೋಡಿ, ನಂತರ 5 ಸ್ಪೂನು ಕೊತ್ತಂಬರಿ ಬೀಜ ಹಾಕೊತಾ ಇದ್ದೀನಿ. ಮೊದಲಿಗೆ ಹಾಕೊಂಡ್ರೆ ಅದು ಸ್ವಲ್ಪ ಸೀದೋದಂಗೆ ಆಗುತ್ತೆ ಅಂತೇಳಿ ಸ್ವಲ್ಪ ಬಿಸಿ ಲೋ ಫ್ಲೇಮಲ್ಲಿ ಇಟ್ಕೊಬೇಕು. ನಂತರ 1 ಸ್ಪೂನು ಗಸಗಸೆ ಹಾಕೊಂಡಿದ್ದೀನಿ, ಹಾಕೊಂಡು 2 ಚಕ್ಕೆ, 4 ಲವಂಗ ಹಾಕೊಂಡಿದ್ದೀನಿ. ಮತ್ತೆ ಅದನ್ನು ಹಾಗೆ ಫ್ರೈ ಮಾಡ್ಕೋಬೇಕು. ನೋಡಿ, ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಮೆಣಸಿಕಾಯಿನೂ ಹಂಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಮಿಕ್ಸ್ ಮಾಡ್ಕೊಬೇಕು. ಅದನ್ನ ಮೆಣಸಿಕಾಯಿನ ಎಣ್ಣೆಲಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಹಾಕ್ಬೇಕು ಉರಿಯಕ್ಕೆ. ನೋಡಿ, ಎಣ್ಣೆ ಹಾಕೊಂಡು ಹಾಕ್ತಾ ಇದ್ದೀನಿ, ಇಲ್ಲ ಅಂದ್ರೆ ಅದು ಸರಿ ಬರಲ್ವಲ್ಲ, ಹಸಿ ಹಸಿ ವಾಸನೆ ಬರುತ್ತೆ ಅಂತ ಪೌಡ್ರ್ ಮಾಡ್ಕೊಳ್ಳುವಾಗಲೇ ಎಣ್ಣೆ ಹಾಕೊಂಡು ಹುರ್ಕೊಬೇಕು. ಹಿಂಗೆ ಲೋ ಫ್ಲೇಮಲ್ಲಿ ಹುರ್ಕೊಬೇಕು, ಜಾಸ್ತಿ ಉರಿ ಕೊಟ್ಕೊಬಾರ್ದು. ನೋಡಿ, 10 ಗುಂಟೂರು ಮೆಣಸಿಕಾಯಿ ಹಾಕೊಂಡು ಸ್ವಲ್ಪ ಕೊಂಬರ್ಶನ ಇದ್ರೂ ಹಾಕೋಬಹುದು. ನಾನು ಕೊಂಬರ್ಶನ ಇಲ್ಲ ಅಂತ ಪುಡಿ ಅರ್ಶನ ಹಾಕೊಂಡಿದ್ದೀನಿ. ಅದಾಕಿ ತುಂಬಾ ಹೊತ್ತು ಉರಿಬಾರ್ದು, ಬೇಗ ಸ್ಟವ್ ಆಫ್ ಮಾಡಬೇಕು. ನೋಡಿ, ಅದೊಂದು 5 ನಿಮಿಷ ಆರ್ಲಿಕ್ಕೆ ಬಿಟ್ಟು ನಂತರ ಒಂದು ಜಾರಲ್ಲಿ ಪೌಡ್ರು ಮಾಡ್ಕೊಬೇಕು. ನೋಡಿ, ಎಷ್ಟು ನೀಟಾಗಿ ಬಂದಿದೆ ಪೌಡ್ರು, ಘಮ ಘಮ ಅಂತ ಅಂತಿದೆ. ಈಗ ಬಿಸಿಬೇಳೆ ಬಾತ್ ಮಾಡಲು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಒಂದ್ಸಲ ನೋಡ್ಕೊಳ್ಳೋಣ ಬನ್ನಿ. ಬಟಾಣಿ, ತೊಗರಿಬೇಳೆ, ಅಕ್ಕಿ, ಕಾಯಿ, ಬ್ಯಾಡಗಿ ಮೆಣಸಿಕಾಯಿ, ಬೆಳ್ಳುಳ್ಳಿ, ಟೊಮೊಟೊ, ನೂಕೋಲ್, ಕ್ಯಾಪ್ಸಿಕಮ್, ಬೀನ್ಸ್, ಆಲೂಗೆಡ್ಡೆ, ಕ್ಯಾರೆಟ್. ಅದನ್ನು ಮಾಡುವ ವಿಧಾನ ಅಂತ ನೋಡೋಣ ಬನ್ನಿ. ಒಂದು ಕುಕ್ಕರ್ ತಗೊಂಡು 1.5 ಬೌಲ್ ತೊಗರಿಬೇಳೆ, 2 ಬೌಲು ಅಕ್ಕಿ. ನೋಡಿ, 2 ಬೌಲ್ ಅಕ್ಕಿ ತಗೊಂಡಿದ್ದೀನಿ. ಸ್ವಲ್ಪ ನೀರು ಹಾಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೋಬೇಕದು. ನೋಡಿ, ಸ್ವಲ್ಪ ನೀರು ಹಾಕೊಂಡು ನೀಟಾಗಿ 2ರಿಂದ 3 ಸಲ ಕ್ಲೀನ್ ಮಾಡ್ಕೋಬೇಕು. ತೊಗರಿಬೇಳೆ ಮತ್ತು ಅಕ್ಕಿ ಎಲ್ಲ ಇದಿರುತ್ತಲ್ಲ, ಅದಕ್ಕೆ 3 ಸಲ ತೊಳ್ಕೊಂಡು. ನೋಡಿ, ಅದಕ್ಕೆ ಮೊದಲೇ ಹೆಚ್ಚಿಟ್ಕೊಂಡಿದ್ದೀವಲ್ಲ ಬೀನ್ಸು, ಕ್ಯಾರೆಟು, ಆಲೂಗೆಡ್ಡೆ, ನೂಕೋಲು ಮತ್ತು ಹಸಿ ಬಟಾಣಿ ಹಾಕ್ಕೊಂಡಿದ್ದೀನಿ ಅರ್ಧ ಬೌಲು, ಮತ್ತು 7 ಬೌಲ್ ನೀರು ಹಾಕ್ಕೊಂಡಿದ್ದೀನಿ. ಏಕೆ ಅಂದರೆ ಅದು ಸ್ವಲ್ಪ ಅಕ್ಕಿ ನೆನೆ ಹಾಕಿರ್ಲಿಲ್ವಲ್ಲ, ಅದರಿಂದ 7 ಬೌಲ್ ಹಾಕ್ಕೊಂಡಿದ್ದೀನಿ. ಅದೇನಾದರೂ ಸ್ವಲ್ಪ ನೀಟಾಗಿ ಅನ್ನ ರೈಸ್ ಆಗಲಿಲ್ಲ ಅಂದರೆ ಮತ್ತೆ ನಾವು ಬಿಸಿನೀರು ಇಟ್ಕೊಂಡು ಅದಕ್ಕೆ ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಬರೀ ರೈಸ್ ಕೂಗಿಸ್ಕೊಳ್ಳೋಕೆ ಮಾತ್ರ ಹಾಕ್ಕೊಂಡಿದ್ದೀನಿ ಅಷ್ಟೇ, 7.5 ಬೌಲ್ ನೀರು ಹಾಕ್ಕೊಂಡಿದ್ದೀನಿ. ನೋಡಿ, ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಬೇಕು. ನಂತರ ಅದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ತರಕಾರಿ, ಬೇಳೆ, ರೈಸ್ 3 ಮಿಕ್ಸ್ ಮಾಡಿ ಪಾನ್ ಹಾಕಿ ಒಂದು 2 ವಿಸಲ್ ಕೂಗಿಸ್ಕೋಬೇಕು. ನಂತರ ಅದು ಕೂಗುವಷ್ಟೊತ್ತಿಗೆ ಒಂದು ಜಾರ್ ತೊಗೊಂಡು ಅದರಲ್ಲಿ ಸ್ವಲ್ಪ ತೆಂಗಿನಕಾಯಿ, 3 ಸ್ಪೂನು ಪೌಡ್ರ್ ಹಾಕ್ಕೊಬೇಕು. ನೋಡಿ, ಮೊದಲೇ ರೆಡಿ ಮಾಡ್ಕೊಂಡಿದ್ನಲ್ಲ ಪೌಡ್ರ್ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಯಾಕೆ ಗೊತ್ತಾ, ಬರೀ ಪೌಡ್ರ್ ಹಾಕಿದ್ರೆ ಮಿಕ್ಸ್ ಮಾಡಿದ್ರೆ ಸರಿ ಬರಲ್ಲ. ಕಾಯಿನ ಜೊತೆ ಗ್ರೈಂಡ್ ಮಾಡಿ ಮಿಕ್ಸ್ ಮಾಡಿದ್ರೆ ತುಂಬ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಲಾಸ್ಟಿಗೆ ಸ್ವಲ್ಪ ಹಾಕೋಬೇಕು ಪೌಡ್ರು. ನೋಡಿ, ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈಗ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತೆಂಗಿನಕಾಯಿ ತುರಿದಿರೋದು ಕೂಡ ಮಿಕ್ಸ್ ಮಾಡ್ಕೋಬೋದು, ಆದರೆ ರುಬ್ಬಿ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. 3 ಸ್ಪೂನು ಹಾಕ್ಕೊಂಡು ಇದ್ರ ಜೊತೆ ರುಬ್ಕೊಂಡಿದ್ದೀನಿ. ನೋಡಿ, ನಂತರ ಬೆಂದಿದೆ. ಬೆಂದಿರೋದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀರು ಹಾಕ್ಕೊಂಡು. ಅದು ಗಟ್ಟಿ ಇರೋದ್ರಿಂದ ಸ್ವಲ್ಪ ಬಿಸಿನೀರು ಕಾಯಿಸಿಟ್ಕೋಬೇಕು ಸಪ್ರೇಟು. ನೋಡಿ, ಇನ್ನೂ ಸ್ವಲ್ಪ ರೈಸು ಬೇಳೆ ಎಲ್ಲ ಕಾಣಿಸ್ತಿದೆಯಲ್ಲ, ಅದರಿಂದ ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ತರಕಾರಿ, ಬೇಳೆ ಎಲ್ಲ ಇನ್ನೂ ತುಂಬ ಕಾಣಿಸ್ತಿದೆ ನೋಡಿ, ಇನ್ನೂ ಬೇಯಬೇಕದು. ಇದು ಸ್ವಲ್ಪ ಚಿಕ್ಕ ಪಾತ್ರೆ ಆಗಿರೋದ್ರಿಂದ ಇನ್ನೊಂದು ದೊಡ್ಡ ಕುಕ್ಕರ್ಗೆ ಹಾಕ್ಕೊಂಡು ನೋಡಿ ಸ್ಟವ್ ಮೇಲೆ ಇಟ್ಟು ಮತ್ತೆ ಎಲ್ಲ ಇನ್ನೊಂದ್ಸಲ ಬೇಯಿಸ್ಕೋಬೇಕು. ಇದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲೆ ಸೇರಿಸ್ಕೊತೀನಿ. ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು, ಯಾಕೆಂದ್ರೆ ಅದು ತುಂಬ ಎಲ್ಲ ಚೆನ್ನಾಗಿ ಬೆಂದಿರೋದ್ರಿಂದ. ಮತ್ತೆ ನಾವು 3 ಸ್ಪೂನು ಪೌಡ್ರ್ ಹಾಕೊತಾ ಇದ್ದೀನಿ. ಯಾಕೆ ಅಂದರೆ ಲಾಸ್ಟಿಗೆ ಎಣ್ಣೆಗೆ ಹಾಕೋಬೋದಿತ್ತು, ಆದರೆ ನಾನು ಎಣ್ಣೆ ಹಾಕೊಂಡೇ ಫ್ರೈ ಮಾಡಿರೋದ್ರಿಂದ ಡೈರೆಕ್ಟಾಗಿ ಪೌಡ್ರನ್ನ ರೈಸ್ಗೆ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಎಷ್ಟು ನೀಟಾಗಿ ಬತ್ತು ಅಂತ. ನಂತರ ಒಂದು ಪಾನ್ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಬೇಕು. ತುಂಬ ಹಾಕೋಬಾರ್ದು, ಸ್ವಲ್ಪ ಹಾಕ್ಕೊಳ್ಳಿ. ನೀವು ತುಪ್ಪನಾದರೂ ಹಾಕ್ಕೊಳ್ಳಿ, ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ 2ರಿಂದ 3 ಹಸಿಮೆಣಸಿಕಾಯಿ ಹಾಕ್ಕೊಂಡಿದ್ದೀನಿ. ನಾನು ಪೌಡ್ರ್ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನಂತರ ಬೆಳ್ಳುಳ್ಳಿ ಹಾಕ್ಕೊಂಡು ಅದಕ್ಕೆ 4 ಬ್ಯಾಡಗಿ ಮೆಣಸಿಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು. ಲೋ ಫ್ಲೇಮಲ್ಲಿ ಮಾಡ್ಕೋಬೇಕು. ನಂತರ 1 ಕ್ಯಾಪ್ಸಿಕಮ್ಮು, 2 ಟೊಮೊಟೊ, ಅದನ್ನು ಹಾಗೆಯೇ ನಿಧಾನಕ್ಕೆ ಲೋ ಫ್ಲೇಮಲ್ಲೇ ಬೇಯಿಸ್ಕೊಬೇಕು. ತುಂಬ ಬೆಂದರೆ ಚೆನ್ನಾಗಿರಲ್ಲ, ಅದರಿಂದ ನಾನು ಸ್ವಲ್ಪ ಹಸಿ ಹಸಿ ಬೇಯಿಸ್ಕೊಂಡಿದ್ದೀನಿ.
ಅದಕ್ಕೆ ಸ್ವಲ್ಪ ಹಿಂಗ ಹಾಕೊಂತ ಇದ್ದೀನಿ ನೋಡಿ. ಯಾಕೆ ಅಂದ್ರೆ ನಾನು ಪೌಡ್ರು ಮಾಡುವಾಗ ಹಿಂಗ ಹಾಕೊಳ್ಳಿಲ್ಲ. ಅದರಿಂದ ಈಗ ಒಗ್ಗರಣೆಗೆ ಲಾಸ್ಟಿಗೆ ಹಾಕೋಬೇಕು. ವಾಸನೆ ಮತ್ತೆ ಹೆಲ್ತಿಗೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಲಾಸ್ಟಿಗೆ ಸೇರಿಸ್ಕೊಂತ ಇದ್ದೀನಿ. ನೋಡಿ ಈ ತರ ಫ್ರೈ ಆಗಬೇಕು ನಿಧಾನಕ್ಕೆ. ನಂತರ ಮೊದಲೇ ರೆಡಿ ಮಾಡ್ಕೊಂಡಿರೋ ರೈಸಿಗೆ ಎಲ್ಲ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿಕೊಂಡು ನಂತರ ಒಗ್ಗರಣೆ ಏನೆಲ್ಲ ಮಾಡ್ಕೊಂಡಿದ್ದೀವಿ ಅದನ್ನು ಸೇರಿಸ್ಕೋಬೇಕು ರೈಸಿಗೆ. ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ ಎಲ್ಲ ಹಾಕ್ಕೊಂಡು ಫುಲ್ ಲೋ ಫ್ಲೇಮಲ್ಲೇ ಮಿಕ್ಸ್ ಮಾಡ್ಕೊಬೇಕು, ಹೈ ಫ್ಲೇಮ್ ಇಟ್ಕೊಳ್ಳೋಂಗಿಲ್ಲ. ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಬೌಲಿಗೆ ಹಾಕ್ಕೊತ ಇದ್ದೀನಿ. ನೋಡಿ ಬಿಸಿ ಬಿಸಿದು ಎಷ್ಟು ಗಮ್ ಅಂತಿದೆ ಗೊತ್ತಾ. ಇದ್ರ ಜೊತೆ ಖಾರ ಬುಂದಿ ಸೇರಿಸ್ಕೊಂಡು ತಿಂತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಸೂಪರ್ ಆಗಿರ್ತದೆ. ನೀವು ಒಂದ್ಸಲ ಮನೇಲಿ ಮಾಡ್ಕೊಂಡು ತಿಂದು ಟ್ರೈ ಮಾಡಿ, ನೆಕ್ಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ.